ಮತ ಹಾಕದೇ ಇದ್ದರೆ ಕಾಂಗ್ರೆಸ್ ಕೋಮಾ ಸ್ಥಿತಿಯಲ್ಲಿ ಇರುತ್ತದೆ. ಆದರೆ ದಲಿತರ ಮತ ಬಳಸಿಕೊಂಡು ಇಂದು ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಎಸ್ಸಿ-ಪಿಟಿ-ಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ವಂಚನೆ ಮಾಡಿದೆ ಎಂದು ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿದರು. ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಎಸ್ಸಿ-ಎಸ್ಟಿ ಘಟಕದ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ನಾವು ಅಧಿಕಾರದಲ್ಲಿ ಇರುವಾಗ ಹಾಗೂ ಇಲ್ಲದೇ ಇರುವಾಗ ಎರಡು ಸಮಯದಲ್ಲಿ ಕೂಡ ಜನರ ಹಿತ ಕಾಯುವ ಕೆಲಸ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ನಾವು ದಲಿತರ ಚಾಂಪಿಯನ್ ಎಂದು ಹೇಳಿ ಬೀಗುತ್ತಿದೆ. ಆದರೆ ನಿಜವಾಗಿ ದಲಿತರ ಪರ ಕೆಲಸ ಮಾಡಿರುವ ಪಕ್ಷ ಯಾವುದು ಎಂಬುದನ್ನು ಯೋಚಿಸುವ ಅಗತ್ಯ ಇದೆ ಎಂದರು. ಕಾಂಗ್ರೆಸ್ ಸುಮಾರು 60 ವರ್ಷಗಳ ಆಡಳಿತ ನಡೆಸಿದ್ರೂ ದೇಶಕ್ಕೆ ನೀರಾವರಿ ವ್ಯವಸ್ಥೆ ನೀಡಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಆದರೆ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೂಗಿಗೆ ತುಪ್ಪ ಹಚ್ಚುವ ಕೆಲಸವನ್ನ ಆಳುವ ಸರ್ಕಾರ ಮಾಡುತ್ತಿವೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದಲಿತರ ಮೇಲೆ ದಾಖಲೆ ಸಂಖ್ಯೆಯಲ್ಲಿ ದೌರ್ಜನ್ಯ ನಡೆಸುತ್ತಿದೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ನಮ್ಮ ದಲಿತರು ಪ್ರಮುಖವಾಗಿ ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟಿರುವವರೇ ನಮ್ಮ ದಲಿತರು. ನಾವು ದಲಿತರು ಮತ ಹಾಕಿದ್ರೆ ಕಾಂಗ್ರೆಸ್ ಕೋಮಾ ಸ್ಥಿತಿಯಲ್ಲಿ ಇರ್ತದೆ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇವತ್ತು ಜೀವ ತುಂಬಿದ್ದೀವಿ, ಆದರೆ ಈ ಸಂದರ್ಭದಲ್ಲಿ ಇವತ್ತು ಜೀವ ತುಂಬತಕ್ಕಂಥವ್ರು ನಾವು, ಆದರೆ ರಾಜಕೀಯ ಅಧಿಕಾರ ಕೊಟ್ಟಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯ ಅಧಿಕಾರ ಕೊಡ್ತಿಲ್ವಾ? ನಮ್ಮಲ್ಲಾರು ಅರ್ಜನಿಲ್ವಾ? ಬಸವಲಿಂಗಪ್ಪನಿಲ್ವಾ? ಉನ್ನತವ್ರಿಲ್ವಾ? ಈಗ ನಮ್ಮ ಕರ್ಗೆಯವ್ರಿಲ್ವಾ? ಪರಮೇಶ್ವರ್ ಇಲ್ವಾ? ಸ್ವಾಮಿ, ಓಟು ನಮ್ಮವು. ಅಧಿಕಾರ ಯಾವುದು? ಯಾವ್ದು ಅಧಿಕಾರ? ಬೇರೆಯವರು. ಒಂದು ಉದಾಹರಣೆ ಹೇಳ್ತೀವಿ. ಮಮತಾ ಬ್ಯಾನರ್ಜಿ ಇಂಡಿಯಾ ಒಕ್ಕೂಟ ಮಾಡ್ತಿದ್ದಾರೆ. ದಯಮಾಡಿ ನಮ್ಮ ವಿದ್ಯಾವಂತರು, ನಮ್ಮ ಬುದ್ಧಿವಂತರು ಅರ್ಥ ಮಾಡ್ಕೊಂಡು. ಬ್ಯಾನರ್ಜಿ ಮೇಡಮ್ ಹೇಳ್ತಾರೆ, ಇಂಡಿಯಾ ಅಧಿಕಾರ ಬಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಖರ್ಗೆಯವರು ಪ್ರಧಾನಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಅಭ್ಯರ್ಥಿ ಮೇಡಮ್ ಮಾರನೇ ದಿನ ಬೆಂಗಳೂರಿನಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಸಿದ್ದರಾಮಯ್ಯ. ಮೇಡಮ್ ಹೇಳಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು? ದುಡ್ಡು ಬಿಟ್ಟಿದ್ದಲ್ಲ, ಸೌಜನ್ಯಕ್ಕೆ ಇಲ್ಲ ಹಾಕುವುದು ಖರ್ಗೆ ಅವರು ತಕರಾರು ಇಲ್ಲ ಅನ್ನೋ ಒಂದು ಮಾತು ಹೇಳಲ್ಲ. ಹೌದು, ಕಾಂಗ್ರೆಸ್ ಪಾರ್ಟಿ ಆದೇಶ ಮಾಡ್ತಾರೆ ನಿಜ. ಆ ಹಣದಲ್ಲಿ ಇವತ್ತು 25% ಹಣವನ್ನ ನಮ್ಮ ಈ ಗ್ಯಾರಂಟಿ ಯೋಜನೆ ತಾವು ಉಪಯೋಗಿಸಿದೆ. ಸಾಮಾನ್ಯ ಬಜೆಟ್ನಲ್ಲಿ ಸಾಮಾನ್ಯತೆಗೆ ಹಣವನ್ನು ಕೊಟ್ಟಿದ್ದಿದ್ರೆ ನಾವು ಹೆಚ್ಚಿಗೆ ನಾವು ಬಳಕೆ ಮಾಡ್ತಿದ್ರೆ ನಮಗೆ ಯಾವ ಗ್ಯಾರಂಟಿ ಯೋಜನೆಗಳು ಇಲ್ಲ, ಯಾವ ನಮಗೆ ಸಿಗಲ್ಲ ಅನ್ನೋದು ಗ್ಯಾರಂಟಿ ಆಗಬೇಕು. ಕುಟುಂಬ ರಾಜಕಾರಣ ಯಾರು ಬಂದು ಮಾತಾಡಲಿ ಮುಂದೆ ನೋಡಿ. ಕಾಂಗ್ರೆಸ್ 28 ಸೀಟಲ್ಲಿ 14 ಜನಕ್ಕೆ ಕುಟುಂಬದಲ್ಲಿ ಕೊಟ್ಟಿದ್ದಾರೆ. 14 ಜನಕ್ಕೆ. ಅದ್ರ ಅರ್ಥ ಅವರು ಬೇರೆಯವ್ರನ್ನ ಬೆಳೆಸೇ ಇಲ್ಲ, ಬರೀ ಕುಟುಂಬದವರನ್ನ ಬೆಳೆಸಿದ್ದಾರೆ. ಯಾವುದೇ ಕಾರಣಕ್ಕೆ ಸಂವಿಧಾನ ತಿದ್ದುಪಡಿ ಸಾಧ್ಯ ಇಲ್ಲ, ಬದಲಾವಣೆ ಸಾಧ್ಯ ಇಲ್ಲ. ನಾಯಕರು ಕೂಡ